ನಿಮ್ಮ ಹತ್ರ ಇಂಜಿನ್ ಸೀಸ್ ಆಗಿರುವಂತ ಹಳೆ ಆಕ್ಟಿವಾ ಸ್ಕೂಟರ್ಸ್ ಇದೆಯಾ? ಇಲ್ಲ ಹಳೆ ಸ್ಕೂಟರ್ ನ ಓಡ್ಸಕ್ಕಾಗದೆ ಮೂಲೆ ನಿಲ್ಸಿದೀರಾ? ಅದನ್ನ ಗುಜ್ರಿಗೆ ಹಾಕಿದ್ರೆ 5 ರಿಂದ 10 ಸಾವಿರ ಸಿಗುತ್ತೆ. ಇಲ್ಲ ಅದನ್ನ ರೆಡಿ ಮಾಡ್ಸಕ್ ಕೊಟ್ರೆ 10 ರಿಂದ 15 ಸಾವಿರ ಖರ್ಚಾಗುತ್ತೆ. ಅಂತ ಸ್ಕೂಟರ್ಗಳನ್ನ ನೀವು ರೆಡಿ ಮಾಡಿಸೋ ಅವಶ್ಯಕತೆನೇ ಇಲ್ಲ. ಕೇವಲ ₹1 1 ಕಿಲೋಮೀಟರ್ ಖರ್ಚು ಮಾಡಿ ಆರಾಮಾಗಿ ಸೌಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಏನು ಮಾಡದೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಆಗಿ ಸೌಂಡ್ ಇಲ್ಲದೆ ಆರಾಮಾಗಿ ಓಡಾಡಬಹುದು. ಎಲ್ಲಿ ಹಿಂಗೆ ಪೆಟ್ರೋಲ್ ಸ್ಕೂಟರ್ ನ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತ ಕೇಳಿದ್ರ? ಸ್ಟಾರಿಯಾ ಮೊಬಿಲಿಟಿ ಅಂತ ಭಾರತದ ಮೊದಲ ರೆಟ್ರೋಫಿಟ್ ಕಂಪನಿ ಅಂತ ಹೇಳ್ಬಹುದು. ಕರ್ನಾಟಕದ ಮೊದಲ ಪೆಟ್ರೋಲ್ ಟು ಇವಿ ಕನ್ವರ್ಟ್ ಮಾಡೋ ಕಂಪನಿ ಇದು. ಜಪಾನ್ ಜೊತೆಗೆ ಕೊಲಾಬರೇಟ್ ಆಗಿದೆ. ಅದಲ್ಲದೆ ನಮ್ಮ ಕನ್ನಡಿಗರ ಸೇರ್ಕೊಂಡು ಒಂದು ಕಂಪನಿನ ರನ್ ಮಾಡ್ಕೊಂಡ್ ಬರ್ತಾ ಇದಾರೆ. ಕೇವಲ ₹55,000 ಖರ್ಚು ಮಾಡಿದ್ರೆ ಸಾಕು, ನಿಮ್ಮ ಹಳೆ ಆಕ್ಟಿವಾ ಇಂದ ಹಿಡಿದು ಈಗ ರೀಸೆಂಟ್ ಮಾಡಲಾಗಿರುವಂತ ಆಕ್ಟಿವಾ 5G ವರೆಗೂ ಎಲ್ಲಾ ಗಾಡಿನೂ ಇವಿ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಅದಲ್ಲದೆ ಇವರು ಕೊಡುವಂತ ಬ್ಯಾಟರಿ ರಿಮೂವಬಲ್ ಇರುತ್ತೆ. ಎಲ್ಲಿ ಬೇಕಾದ್ರೂ ನೀವು ಚಾರ್ಜ್ ಹಾಕೋಬಹುದು. ಒಂದು ಚಾರ್ಜ್ಗೆ ಕೇವಲ 2 ಯೂನಿಟ್ ತಗೊಳುತ್ತೆ. ₹14 70 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನೀವು ಆರಾಮಾಗಿ ಗಾಡಿನ ಓಡಿಸಬಹುದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ನೀವು ಅವರ ಶೋರೂಮ್ಗೆ ವಿಸಿಟ್ ಮಾಡಿ ಇವರ ಗಾಡಿನ ಟೆಸ್ಟ್ ಡ್ರೈವ್ ಕೂಡ ಮಾಡಬಹುದು. ಅದಾದ್ಮೇಲೆ ನೀವು ಫರ್ದರ್ ಡಿಸಿಷನ್ ತಗೋಬಹುದು. ನಿಮ್ಮ ಹತ್ರ ಏನಾದ್ರು ಹಳೆ ಆಕ್ಟಿವಾ ಸ್ಕೂಟರ್ ಇದ್ರೆ ಅದನ್ನ ಇವಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಈಗ ಬರ್ತಿರೋಂತ ಇವಿ ಸ್ಕೂಟರ್ಗಳು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಹಳೆ ಆಕ್ಟಿವಾ ಸ್ಕೂಟರ್ಗಳು ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಹೆವಿ weight ಕೂಡ ತಡಿತಾ ಇದ್ವು. ಸೊ ಸ್ಟ್ರಾಂಗ್ ಆಗಿರೋಂತ ಸ್ಕೂಟರ್ಗಳನ್ನ ನೀವು ಇವಿ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಒಂದೊಳ್ಳೆ ಡ್ಯೂರಬಿಲಿಟಿ ಕೂಡ ಬರುತ್ತೆ. ಸೊ ಇದೇ ತರ ಕಂಟೆಂಟ್ಸ್ ಗಳಿಗೆ ನಮ್ಮ ಫುಡ್ಡಿ ಕನ್ನಡಿಗ ಪೇಜ್ ನ ಫಾಲೋ ಮಾಡಿ.